ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದೆ. ಒಂದ್ ಕಡೆ ಪೊಲಿಟಿಕಲ್ ಭ್ರಷ್ಟಾಚಾರಕ್ಕೆ ಆಶ್ರಯವನ್ನ ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ತಮ್ಮ ಪಾರ್ಟಿ ಅಜೆಂಡಾ ಭಾರತ್ ಜೋಡೋ ಯುವ ಸಂಘ ಸರ್ಕಾರಿ ದುಡ್ಡು ನೋಟ್ ಸ್ಥಾಪನೆ ಮೂಲಕ ಮಾಡ್ತಾ ಇದೆ. ಅದಕ್ಕೂ ಒಂದು ಆರ್ಡರ್ ಹೊರಡಿಸಬಹುದು. ಆದ್ರೆ ಪ್ರಶ್ನೆ ಇರೋದು, ಇದರ ಎಲ್ಲಾ ಸ್ಯಾಲ್ರಿ ಈಗಾಗಲೇ ಗ್ಯಾರಂಟಿ ಸಮಿತಿಗಳೇನಿದ್ದಾವ, ಅನುಷ್ಠಾನ ಸಮಿತಿ, ಅದರದ್ದು ಸ್ಯಾಲ್ರಿ ಸ್ಥಳೀಯ ಸಂಸ್ಥೆಗೆ ಹಾಕ್ಯಾರ. ಅಂದ್ರೆ ಈಗ ಹುಬ್ಬಳ್ಳಿ ಒಳಗೆ ಎಷ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿದಾವೆ, ಅವ್ರ ಸ್ಯಾಲ್ರಿ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡಬೇಕು. ಇಲ್ಲಿ ನನ್ನ ಪಕ್ಕದಲ್ಲಿ ಚರಂತಿ ಮಠ ಅವರು ಕೂತಿದ್ದಾರೆ, ಮೊದಲು ಬಾಗಲಕೋಟೆ ಶಾಸಕರಾಗಿದ್ದವರು. ಬಾಗಲಕೋಟೆ ಅನುಷ್ಠಾನ ಸಮಿತಿಗೆ ಬಾಗಲಕೋಟೆ ನಗರಸಭೆ ಅಲ್ಲ, ನಿಮ್ದು ನಗರಸಭೆಯವರು ಕೊಡಬೇಕು. ಈಗ ಈ ಯುವ ಜೋಡೋ ಸಂಘಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಕೊಡಬೇಕು. ನಿಮ್ಗೆ ತಾಕತ್ತಿದ್ರೆ ಮಾಡ್ರಿ, ಸ್ಥಳೀಯ ಸಂಸ್ಥೆಗೆ ನೀವು ದುಡ್ಡು ಕೊಡ್ತಾ ಇಲ್ಲ. ಉಳಿದದ್ದು ನನ್ನ ಕಡೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಆದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ ಎಲ್ಲಾ ಹೆಡ್ನ್ಯಾಗ ಸೇರಿಸಿದ್ರೆ ಸುಮಾರು 350 ಕೋಟಿ ರೂಪಾಯಿ ನಮಗೆ ಕೊಡಬೇಕಾಗಿದೆ. ಅತ್ಯಂತ ಕಾನೂನಾತ್ಮಕವಾಗಿ ನಿಯಮದಂತೆ ನಮಗೆ ಬರಬೇಕಾದಂತಹ ದುಡ್ಡು ಒಂದು 350 ಕೋಟಿ ರೂಪಾಯಿ ಅದು. ಸುಳ್ಳು ಹೇಳ್ತಾರ ಅಂತ ಹಿಂಗೆ ಶುರು ಮಾಡ್ತಾರೆ. ನಾಳೆ ಸ್ಯಾಲ್ರಿ ಕಾಂಪೋನೆಂಟ್ ಬಂದ್ ಮಾಡ್ಯಾರ ಹೌದೋ ಇಲ್ಲ, ಎಸ್ ಅವ್ರನ್ನ ಉತ್ತರ ಕೊಡ್ಲಿ ಅವರು. ಯಾವ್ಯಾವ ಇದರಲ್ಲಿ ಆಗಿದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ಹಿಂಗಾಗಿ ಓವರ್ ಆಲ್ ರಸ್ತೆ ಏನಿದಾವ, ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಾವ. ಈಗ ಹುಬ್ಬಳ್ಳಿ ಧಾರವಾಡದ ಬಾಕಿ ಇರೋದು ನೀರಿನ ಕರ, ಸಾರ್ವಜನಿಕರಿಂದ ಬಾಕಿ ಇರುವ 150 ಕೋಟಿ ರೂಪಾಯಿ ನೀರಿನ ಕರ, ಅಸಲು ಬಡ್ಡಿ ಒನ್ ಟೈಮ್ ವಸೂಲಿ ಬೆಂಗಳೂರಿಗೆ ಕೊಟ್ಟಾರ. ಇಲ್ಲೂ ಸೇಮ್ ಪ್ರಾಬ್ಲಮ್ ಆಗಿತ್ತು. ಹಿಂದೆ ವಸೂಲಿ ಮಾಡಿಲ್ಲ, ಅದನ್ನ ವಸೂಲಿ ಮಾಡ್ಲಿಕ್ಕೆ ಒನ್ ಟೈಮ್ ನಾವು ಕೇಳಿವಿ. ಅಂದ್ರೆ ದಂಡ ಮತ್ತು ಬಡ್ಡಿ ಬಿಟ್ಟು ಮಾಡಿದ್ರೆ 750 ಕೋಟಿ ರೂಪಾಯಿ ಕೊಡ್ತಾರೆ. ಅದು ಅವ್ರ ದುಡ್ಡು ಕೊಡುದಿಲ್ಲ, ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಆಮೇಲಿಂದ 108 ಕೋಟಿ ರೂಪಾಯಿಯಿಂದ ಪಾಲಿಕೆಯಿಂದ ಶುದ್ಧೀಕರಿಸಿ ವಿವಿಧ ಹಳ್ಳಿಗಳಿಗೆ ನೀರು ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದ ಯೋಜನೆ. ದುಡ್ಡು ರಾಜ್ಯ ಸರ್ಕಾರ ಕೊಡಬೇಕು. ಇಲ್ಲ ಹೆಂಗಿದ್ರು ಮಹಾನಗರ ಪಾಲಿಕೆಯವರು ನೀವು ಇಲ್ಲಿ ತನಕ ಪೈಪ್ಲೈನ್ ಹಾಕಿರಿ, ನೀವು ಅದು ನಿಮ್ದ ಕಾಂಟ್ರಾಕ್ಟ್ ಕೊಟ್ಟು ಮಾಡಿದ್ರಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ 108 ಕೋಟಿ ರೂಪಾಯಿ 108 crores ಬಾಕಿ ಬಂದಿಲ್ಲ. ಕಳೆದ 3 ವರ್ಷದಿಂದಕ್ಕಿಂತ ಜಾಸ್ತಿ ಆಯ್ತು, ಬಾಕಿ ಬಂದಿಲ್ಲ. ಸಿಬ್ಬಂದಿ ವೇತನ, SFC ಸಿಬ್ಬಂದಿ ಅನುದಾನದಲ್ಲಿ 20% ಕಡಿತ ಮಾಡ್ತಾ ಇದ್ದಾರೆ. ಕೊಡ್ತಾನೆ ಇಲ್ಲ, ಪ್ರತಿ ವರ್ಷ 20% ಕಟ್ ಮಾಡಿ ಹಂಗ ಎಬ್ಬಿಸ್ತಾ ಇದ್ದಾರೆ. ಅದರಿಂದ ಇಲ್ಲಿ ತನಕ 28 ಕೋಟಿ ಆಗಿದೆ ಒಂದೇ ವರ್ಷದಲ್ಲಿ. ಮಹಾತ್ಮ ಗಾಂಧಿ ವಿಕಾಸ ಯೋಜನೆ ಏನಿದೆ ಅದ್ರೊಳಗೆ 25 ಕೋಟಿ ರೂಪಾಯಿ ಮಹಾನಗರ ಪಾಲಿಕೆ ಸಂಪನ್ಮೂಲದಿಂದ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ದುಡ್ಡು ಕೊಡಬೇಕಾಗಿತ್ತು, ಅವರು ದುಡ್ಡು ಕೊಡಬೇಕಾಗಿತ್ತು. ನೀವು ಹೊಂದಾಣಿಕೆ ಮಾಡಿ, ಎದುರೋ ಹೊಂದಾಣಿಕೆ ಮಾಡಕ್ ಹೋಗ್ಬೇಕು. ಪತ್ರ ಬರೆದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಮುಗಿತ. ಹೊಸ ಮಹಾನಗರ ಪಾಲಿಕೆಗೆ ಕಟ್ಟಡ ಕಟ್ರಿ ಅಂತ ಹೇಳಿದ್ರು, ಸೀಟ್ ಜಾಸ್ತಿ ಆದಾಗ ಕಟ್ಟಡ ಶುರು ಮಾಡಿದ್ರ. 500 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ ಕೊಟ್ಟಿಲ್ಲ.
ಪಾಲಿಕೆ ಸುಮಾರು 2 ಎಕರೆ ಜಾಗ ಕಾನೂನು ವಿಶ್ವವಿದ್ಯಾಲಯ ಕೊಡ್ರಿ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ತಗೊಂಡ್ರು. ನಿಮ್ಗೆ ಬೇರೆ ಜಾಗ ಕೊಡ್ತೀವಿ ಅಂತ, ಅದ್ರ ಬದಲಿ ನಮ್ಗೆ ಹಿಂದಿನ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರು ಮಹಾನಗರ ಪಾಲಿಕೆಗೆ, ಕೊಟ್ಟಿಲ್ಲ. ಅಪ್ಟ್ರಾಯ್ ರದ್ದಾದಾಗಿನಿಂದ ಸ್ಯಾಲ್ರಿ ಕಂಪೋನೆಂಟ್ ಮತ್ತು ಪಿಂಚಣಿ ರಾಜ್ಯ ಸರ್ಕಾರ ಕೊಡ್ಬೇಕು, ಪಿಂಚಣಿ ಕೊಟ್ಟಿಲ್ಲ. ಅವ್ರು ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳಿ ಮಹಾನಗರ ಪಾಲಿಕೆಯೊಳಗೆ ಏನು ಟ್ಯಾಕ್ಸ್ ಇತ್ಯಾದಿ ಕಲೆಕ್ಟ್ ಆಗ್ತದೆ ಅದರ ಕೊಟ್ಟರೆ 58 ಕೋಟಿ ರೂಪಾಯಿ ಬಾಕಿ ಅದು. ಪೌರ ಕಾರ್ಮಿಕರ ವೇತನ ಕೊಡ್ತೀವಿ, ನೀವು ಡೈರೆಕ್ಟ್ ಪೇಮೆಂಟ್ ಮಾಡ್ರಿ ಅಂತ ಹೇಳಿದ್ರು. 90 ಕೋಟಿ ಅದ. ಈ ಎಲ್ಲಾ ಸಂಗತಿಗಳನ್ನ ಮಾಡಿ ಮ್ಯಾಲ ಇವ್ರದ್ದು ಅನುಷ್ಠಾನ ಸಮಿತಿ ಕೊಡ್ತಾ ಇದೆ. ಇಂದಿರಾ ಕ್ಯಾಂಟೀನ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ಎಲ್ಲಾ ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು. ಈಗ ಇದು ಭಾರತ್ ಜೋಡೋ, ಇದ್ರ ಬಗ್ಗೆ ನಾವು ತೀವ್ರವಾಗಿ ಪ್ರತಿಭಟಿಸ್ತೀವಿ. ರಾಜ್ಯಕ್ಕೆ ಯಾವುದೇ ನಗರ ಪಾಲಿಕೆಯೊಳಗ ರಸ್ತೆ ಮಾಡ್ಲಿಕ್ಕೆ, ಗಟರ್ ಮಾಡ್ಲಿಕ್ಕೆ, ಬಲ್ಬ್ ಹಾಕ್ಲಿಕ್ಕೆ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಒಳಗ ತಮ್ಮ ರಾಜಕೀಯ ತೀಟೆಯನ್ನ ತೀರಿಸಿಕೊಳ್ಳಿಕ್ಕೆ ಈ ರೀತಿಯಾಗಿ ಮಹಾನಗರ ಪಾಲಿಕೆಯ ಮೇಲೆ ಬರ್ಡನ್ ಹಾಕ್ತಾ ಇರುವಂತದ್ದು ಇದು ಸರಿಯಲ್ಲ. ಎಲ್ಲಾ ಮಹಾನಗರ ಪಾಲಿಕೆ ಸ್ಥಿತಿ ಗಂಭೀರದ. ಆದ್ದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಡಿ ಕೆ ಶಿವಕುಮಾರ್ ಅವರು ಇದನ್ನು ವಿತ್ಡ್ರಾ ಮಾಡಬೇಕು. ನಾನು ಅವ್ರಿಗೆ ಪತ್ರವನ್ನು ಬರಿತೀನಿ.